ಇಲ್ಲಿ ಎರಡು ಅಂಶ ಬಂದಿತ್ತು ಹೇಳಿದೆ. ಒಂದು ಈಗ ಪಂಚಮುಖನ ಬಗ್ಗೆ ಮಾತಾಡಿ ಆಯಿತು ಬಂದ ವಿಷಯದಲ್ಲಿ. ಇನ್ನು ಉಳಿದದ್ದು ಏನು ಕೇಳಿದರೆ ಒಂದು ನಾಗಭೂಷಣ, ಮತ್ತೊಂದು ಜಟಾವತಿ ಎಂದು ಕಲಾ. ಪಾರ್ವತಿಯ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಇನ್ನೊಮ್ಮೆ ಪಾರ್ವತಿಯ ವ್ರತಕ್ಕೆ ಹೋಗುವಾಗ ಮಾತಾಡೋದು. ಹಾಗಾಗಿ ಇವರನ್ನು ಮಾತಾಡಿಸ್ತೇನೆ. ಇಲ್ಲಿ ನೋಡಿ, ಆದಷ್ಟು ಹಾವುಗಳು ಸುತ್ತಿಕೊಂಡಂತನ್ನೆಲ್ಲ ಕೊಟ್ಟು ಭಾಳ ಚಂದವಾಗಿ ಬಿಳಿಯವ ತಂದಿದ್ದೇನೆ. ಬಿಳಿ ಶಿವ ಎಲ್ಲಿದ್ದಾನೆ ಕೇಳಿದ್ರೆ ನೋಡಿ, ಹೀಗಿರ್ತದೆ, ಬಿಳಿ ಬಿಳಿಯಾಗಿ ಚಂದವಾಗಿ ಕಾಣ್ತಾರೆ. ಮೈ ತುಂಬ ಹಾವುಗಳು ಅಲ್ಲ, ಲೆಕ್ಕಾಚಾರ ಉಂಟು ಅದಕ್ಕೆ. ಮಮೋಪವೀತಂ ಭುಜಗೇಶ್ವರ ಶುಭೇ, ಗಮ್ಮತ್ತೊಂದ್ರೆ ಅದು. ನನ್ನ ಉಪವೀತವೇ ಒಂದು ದೊಡ್ಡ ಹಾವು ಅಂತಾನೆ ನೋಡಿ, ಅವನು ಉಪವೀತ ನೋಡಿ ಹಾವಾಗಿ ಕೊಟ್ಟದ್ದು. ಮಾಡಲೇಬೇಕಾದ ಕೆಲಸಗಳಿಗೆಲ್ಲ ತಂದು ತೋರಿಸುವುದು ಒಂದು ನನ್ನ ದೊಡ್ಡ, ಅದೇ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಇದ್ದಾಗೆ ಬಹಳ ಖುಷಿ ಇರೋದು. ಕರ್ಣೇಪಿ ಪದ್ಮಶ್ಚ ತದೈವ ಪಿಂಗಳಃ, ಕಿವಿಯಲ್ಲಿ ಆಚೀಚೆ ಕಾಣ್ತಾನೆ, ಇಳಿಗೆ ಬರ್ತಾನೆ, ಕಿವಿಯಿಂದ ಇಳಿದಿದ್ದಾನೆ ಅವನು ಪಾಪ ಸುತ್ತುವರೆಗೆ. ಕೇಯೂರ ನೇಕಂ ಮಮ ಕಂಬಳಸ್ತುತಿ, ಕೇಯೂರ ಅಂದ್ರೆ ತೋಳ್ಬಂದಿ. ದ್ವಿತೀಯ ಮನ್ಯೋ ಭುಜಗೋ ಧನಂಜಯ, ಇನ್ನೊಂದು ಕೈಗೆ ನಾಗಸ್ತತೈವ ಅಶ್ವತರೋಹಿ ಕಂಕಣಂ, ಮತ್ತೆ ಕಂಕಣ, ಕಂಕಣದಲ್ಲಿ ಖಾಲಿ ಕಂಕಣ ಉಂಟು, ಅದು ಇಳಿದು ಬರಬೇಕು ಅವು ಪಾಪ ಎದ್ದೋಗಿದ್ದಾರೆ. ಸವೇತರೆ ತಕ್ಷಕ ಉತ್ತರೇ ತತ, ಎಡಕೈಯಲ್ಲಿ ಇನ್ನೊಂದು ಕಂಕಣ. ನೀಲೋಪಿ ನೀಲಾಂಜನ ತುಲ್ಯವರ್ಣ ಶ್ರೋಣಿ ತಟೇ ರಾಜ ಸುಪ್ರತಿಷ್ಠ, ಸೊಂಟದಲ್ಲಿ ಒಬ್ಬ. ಈಗ ಇಷ್ಟು ಜನ. ಇಲ್ಲಿ ಕೈಯ ಬಳೆಯವನು ಕಾಲಲ್ಲಿ ಸುತ್ತಿಕೊಂಡಿದ್ದಾನೆ. ಅದು ಬಳೆ ಅಂದಾಗ ಕಾಲಿಗೂ ಕೈಗೂ ಹಾಕಿಬಿಟ್ರೆ ಏನು ತೊಂದರೆ ಇಲ್ಲ. ಇವತ್ತೆಲ್ಲ ಆಚೀಚೆ ಮಾಡಿಕೊಂಡು ಹೋಗ್ತಾರದು. ಟೋಟಲಿ 8 ಜನ ಇದ್ದಾರೆ ನೋಡಿ, ವಾಮನ ಪುರಾಣದ ವಾಕ್ಯ. ಶೇಷವಾಸಿಗೆ ತಕ್ಷಾಖ್ಯ ಕರ್ಕಟೋಬ್ಜೋ ಮಹಾಂಬುಜ ಶಂಖಪಾಲಚ ಕುಲಿಕಃ ಅಂತ ಅವರ ನಾಮಾಂತರಗಳು. ಈ 8 ಹಾವುಗಳನ್ನು ಹಿಡಿಲಿಕ್ಕೆ ನಾನು ಒಂದು 10-40 ವರ್ಷ ಕಷ್ಟಪಟ್ಟಿದ್ದೇನೆ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲ ಗುಡೆಗೂ ಕೈ ಹಾಕಿ ಕೊನೆಗೆ ಸಿಕ್ಕಿಯೇ ಸಿಕ್ಕಿದ್ರು 50 ಕಡೆಯಲ್ಲಿ ತಂದಿದ್ದೇನೆ ಅವರನ್ನು. ಆದರೆ ಜನರಿಗೆ ಮೂಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಎಲ್ಲಿ ವಿಷ ಕಚ್ಚುತ್ತದೋ ಅಂತ ಹೇಳಿ. ಇದರಲ್ಲಿ ಬಿಡಿ, 14 ಸಾವಿರ ಹೇಳಿದ್ರು, ಈ ಓದ್ತಾಯಿತ್ತು ಜನ ಓದ್ವೇನು ಅಂತ, ಅದಿರಲಿ, ಅದೊಂದು ಆಸೆ. ಈಗ ಮೇಲಿಂದ ಮೇಲೆ ಈಗ ಇಣಿಕೆ ನೋಡುವುದು ಓದ್ತಾ ಇದ್ದಾರೆ ಇಲ್ಲವ ಅಂದಾಗ ಖುಷಿ ಆಗ್ತದೆ. ಹೀಗೆ 8 ಹಾವುಗಳು ಶಿವನಲ್ಲಿ ಸೇವೆಯಲ್ಲಿ ನಿಂತಿದ್ದಾರೆ. ಬಹಳ ಅದ್ಭುತವಾದ ವಿಷಯ. ಏನೋ ಹಾಳಾದ ಹಾವುಗಳೇನು ಅವನ ಮೈಯಲ್ಲಿ ತಿರುಗುವುದಿಲ್ಲ ಅನ್ನೋದು ಯೋಚನೆ ಮಾಡಿಕೊಳ್ಳಿ. ಸುಮ್ಮನೆ ಅಲ್ಲ, ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿಯನ್ನು ನಾವು ಇಷ್ಟು ಸಣ್ಣ ಹಾವುಗಳು, ಕೆರೆ ಹಾವುಗಳು, ಇದೆಲ್ಲ ಕಂದೊಡಿಯೆಲ್ಲ ಸುತ್ತುತ್ತದೆ ಹೇಳೋದಲ್ಲ, ಅಲ್ಲವೇ ಅಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಹೆಸರು, ಆ ಪದ್ಮ, ಮಹಾಪದ್ಮ, ಇವರೆಲ್ಲ ಸೂರ್ಯಲೋಕಕ್ಕೆ ಹೋಗಿ ಬಂದವರು. ಯೋಚನೆ ಮಾಡಿ, ಸೂರ್ಯ ಲೋಕ, ಅದ್ರ ಬಗ್ಗೆ ಚಿಂತನೆ. ಅಲ್ಲಿ ಬಂದು ಏನಾಯ್ತು ಅಂತ ಹೇಳ್ತಾರೆ ಅವರು. ಅವರಿಗೆ ವರ್ಷಕ್ಕೆ 2 ತಿಂಗಳು ಸೇವೆ, 1 ತಿಂಗಳು ಸೇವೆ ಇಬ್ಬರಿಗೆ. ನೆಕ್ಸ್ಟ್ ಏನ್ ಇಡೀ ವರ್ಷದಲ್ಲಿ, ಇಂದಿನ ರಾತ್ರಿ ಮಾಳೆ ಹಗಲಿ ಮಾಳೆ ಕಥೆ ಇಲ್ಲ, ವರ್ಷದಲ್ಲಿ ತಿಂಗಳ ಸೇವೆಯಲ್ಲಿ ಮತ್ತೆ ಅವರಿಗೆ ಬರುವ ವರ್ಷವೇ ಬರಲಿಕ್ಕೆ ಅಂಥ ದೊಡ್ಡ ದೊಡ್ಡ ನಾಗಗಳು, ಸೂರ್ಯನ ರಥವನ್ನು ಎಳೆಯುವ ಹಗ್ಗಗಳವರೆಲ್ಲ, ಅಂಥವರೆಲ್ಲ ಶಿವನ ದೇಹದಲ್ಲಿ ಸೇವೆ ಮಾಡ್ತಾ ಕೂತಿದ್ದಾರೆ. ದೊಡ್ಡ ಭಾಗ್ಯ, ದೊಡ್ಡ ವಿಷಯ. ನಾಗಭೂಷಣ ಚಿಂತನೆ ಬಹಳ ಕಮ್ಮಿ ಇಲ್ಲ. ಆದರೂ ಇದಕ್ಕೊಂದು ಮಹಾಭಾರತ ಕೊಡತಕ್ಕಂಥ ಒಂದು ಬಹಳ ಸುಂದರವಾದ ಸ್ಟೇಟ್ಮೆಂಟ್ ಉಂಟು. ನೆಕ್ಸ್ಟ್